ನಿಮ್ಮ ಮೊದಲನೆಯ ಪ್ರಶ್ನೆ, ಚಿಂಗಂನಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಬೆರೆಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹಸು, ಬಿ ಹಾವು, ಸಿ ಹಂದಿ, ಡಿ ಮೇಕೆ. ನಿಮ್ಮ ಸರಿಯಾದ ಉತ್ತರ ಸಿ ಹಂದಿ. ನಿಮ್ಮ ಎರಡನೇ ಪ್ರಶ್ನೆ, ಭಾರತದಲ್ಲಿ ಬಟ್ಟೆಗಳ ನಗರ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಸೂರತ್, ಬಿ ಮುಂಬೈ, ಸಿ ಜಯಪುರ, ಡಿ ಲುಧಿಯಾನ. ನಿಮ್ಮ ಸರಿಯಾದ ಉತ್ತರ ಎ ಸೂರತ್. ನಿಮ್ಮ ಮೂರನೇ ಪ್ರಶ್ನೆ, ವಿಶ್ವದಲ್ಲೇ ಅತ್ಯಂತ ದುಬಾರಿ ಪುಸ್ತಕ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬೈಬಲ್, ಬಿ ರಾಮಾಯಣ, ಬಿ ಮಹಾಭಾರತ, ಡಿ ದಿ ಕೋಡೆಕ್ಸ್ ಲೀಸೆಸ್ಟರ್. ನಿಮ್ಮ ಸರಿಯಾದ ಉತ್ತರ ಡಿ ದಿ ಕೋಡೆಕ್ಸ್ ಲೀಸೆಸ್ಟರ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ರಾಜಧಾನಿಯಾದ ನವದೆಹಲಿಯ ಪ್ರಮುಖ ಭಾಷೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಜಾಬಿ, ಬಿ ಉರ್ದು, ಸಿ ಹಿಂದಿ, ಡಿ ಬೆಂಗಾಳಿ. ನಿಮ್ಮ ಸರಿಯಾದ ಉತ್ತರ ಸಿ ಹಿಂದಿ. ನಿಮ್ಮ ಐದನೇ ಪ್ರಶ್ನೆ, ವಾಟರ್ ಪೋಲೋ ಆಟದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ 5 ಆಟಗಾರರು, ಬಿ 6 ಆಟಗಾರರು, ಸಿ 7 ಆಟಗಾರರು, ಡಿ 9 ಆಟಗಾರರು. ನಿಮ್ಮ ಸರಿಯಾದ ಉತ್ತರ ಎ 5 ಆಟಗಾರರು. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಭಾರತದ ಕೊನೆ ಭೂಮಿ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಆಂಧ್ರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಬಿ ತಮಿಳುನಾಡು. ನಿಮ್ಮ ಏಳನೇ ಪ್ರಶ್ನೆ, ಭಗವಾನ್ ಬುದ್ಧನ ನಿಜವಾದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಅಶೋಕ, ಬಿ ಮಹಾವೀರ, ಸಿ ಸಿದ್ಧಾರ್ಥ, ಡಿ ಚಂದ್ರಗುಪ್ತ. ನಿಮ್ಮ ಸರಿಯಾದ ಉತ್ತರ ಸಿ ಸಿದ್ಧಾರ್ಥ. ನಿಮ್ಮ ಎಂಟನೇ ಪ್ರಶ್ನೆ, ಅಫ್ಘಾನಿಸ್ತಾನ ದೇಶದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಾಬೂಲ್, ಬಿ ಕ್ಯಾಂಬೋಡಿಯಾ, ಸಿ ನೈಜೀರಿಯಾ, ಡಿ ಹೊಂಡುರಾಸ್. ನಿಮ್ಮ ಸರಿಯಾದ ಉತ್ತರ ಎ ಕಾಬೂಲ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭಾರತಕ್ಕೆ ಕೊನೆಯದಾಗಿ ಬಂದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಡಚ್ಚರು, ಬಿ ಫ್ರೆಂಚರು, ಸಿ ಬ್ರಿಟಿಷರು, ಡಿ ಪೋರ್ಚುಗೀಸರು. ನಿಮ್ಮ ಸರಿಯಾದ ಉತ್ತರ ಬಿ ಫ್ರೆಂಚರು. ನಿಮ್ಮ ಹತ್ತನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ನೀರನ್ನು ಖರ್ಚು ಮಾಡುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಪಂಜಾಬ್. ನಿಮ್ಮ ಸರಿಯಾದ ಉತ್ತರ ಡಿ ಪಂಜಾಬ್. ನಿಮ್ಮ 11ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮಂತ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಜೈ ಹಿಂದೂಸ್ತಾನ್, ಬಿ ಜನಗಣಮನ, ಸಿ ಸತ್ಯಮೇವ ಜಯತೆ, ಡಿ ವಂದೇ ಭಾರತಂ. ನಿಮ್ಮ ಸರಿಯಾದ ಉತ್ತರ ಸಿ ಸತ್ಯಮೇವ ಜಯತೆ. ನಿಮ್ಮ 12ನೇ ಪ್ರಶ್ನೆ, ಚಾರ್ಮಿನಾರ್ ಅನ್ನು ಕಟ್ಟಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಬಾಬರ್, ಬಿ ಅಕ್ಬರ್, ಸಿ ಮಹಮ್ಮದ್ ಕುಲಿ, ಡಿ ಶಹಜಹಾನ್. ನಿಮ್ಮ ಸರಿಯಾದ ಉತ್ತರ ಸಿ ಮಹಮ್ಮದ್ ಕುಲಿ. ನಿಮ್ಮ 13ನೇ ಪ್ರಶ್ನೆ, ಭಾರತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಗತ್ ಸಿಂಗ್, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ ಮಹಾತ್ಮ ಗಾಂಧೀಜಿ, ಡಿ ಜವಾಹರಲಾಲ್ ನೆಹರು.
ನಿಮ್ಮ ಸರಿಯಾದ ಉತ್ತರ ಬಿ ಮಹಾತ್ಮ ಗಾಂಧೀಜಿ. ನಿಮ್ಮ 14ನೇ ಪ್ರಶ್ನೆ, ಪಾರಿವಾಳಗಳಿಗೆ ಮುಖ್ಯ ಆಹಾರವೇನು? ನಿಮ್ಮ ಆಪ್ಷನ್ಸ್ಗಳು: ಎ ಎಲೆಗಳು, ಬಿ ಮಾಂಸ, ಸಿ ಧಾನ್ಯಗಳು, ಡಿ ಕೀಟಗಳು. ನಿಮ್ಮ ಸರಿಯಾದ ಉತ್ತರ ಸಿ ಧಾನ್ಯಗಳು. ನಿಮ್ಮ 15ನೇ ಪ್ರಶ್ನೆ, ಯಾವ ಜೀವಿಯು 360 ಡಿಗ್ರಿಯಲ್ಲಿ ನೋಡುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಇಲಿ, ಬಿ ಕಪ್ಪೆ, ಸಿ ಹಾವು, ಡಿ ಗೋಸುಂಬೆ. ನಿಮ್ಮ ಸರಿಯಾದ ಉತ್ತರ ಡಿ ಗೋಸುಂಬೆ. ನಿಮ್ಮ 16ನೇ ಪ್ರಶ್ನೆ, ಭಾರತದಲ್ಲಿ ಪ್ರಸ್ತುತ ಗಂಡಿನ ಮದುವೆಯ ವಯಸ್ಸು ಎಷ್ಟು? ನಿಮ್ಮ ಆಪ್ಷನ್ಸ್ಗಳು: ಎ 18 ವರ್ಷ, ಬಿ 20 ವರ್ಷ, ಸಿ 21 ವರ್ಷ, ಡಿ 25 ವರ್ಷ. ನಿಮ್ಮ ಸರಿಯಾದ ಉತ್ತರ ಸಿ 21 ವರ್ಷ. ನಿಮ್ಮ 17ನೇ ಪ್ರಶ್ನೆ, ಯೋಗಗಳ ನಗರ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಪುಣೆ, ಬಿ ಹೈದರಾಬಾದ್, ಸಿ ರಿಷಿಕೇಶ್, ಡಿ ಅಹಮದಾಬಾದ್. ನಿಮ್ಮ ಸರಿಯಾದ ಉತ್ತರ ಸಿ ರಿಷಿಕೇಶ್. ನಿಮ್ಮ 18ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿರುವ ಧ್ವಜ ಕಾಣುವ ಯಾವ ದೇಶದ್ದು? ನಿಮ್ಮ ಆಪ್ಷನ್ಸ್ಗಳು: ಎ ಜರ್ಮನಿ, ಬಿ ಚೀನಾ, ಸಿ ಅಮೇರಿಕಾ, ಡಿ ಇರಾಕ್. ನಿಮ್ಮ ಸರಿಯಾದ ಉತ್ತರ ಎ ಜರ್ಮನಿ. ನಿಮ್ಮ 19ನೇ ಪ್ರಶ್ನೆ, ಎಷ್ಟು ಗಂಟೆ ಮಲಗಿದರೆ ಮನುಷ್ಯ ಸಾಯುತ್ತಾನೆ? ನಿಮ್ಮ ಆಪ್ಷನ್ಸ್ಗಳು: ಎ 4 ಗಂಟೆ, ಬಿ 5 ಗಂಟೆ, ಸಿ 8 ಗಂಟೆ, ಡಿ 10 ಗಂಟೆ. ನಿಮ್ಮ ಸರಿಯಾದ ಉತ್ತರ ಎ 4 ಗಂಟೆ. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗೋವಾ, ಬಿ ಸಿಕ್ಕಿಂ, ಸಿ ತ್ರಿಪುರ, ಡಿ ಮಣಿಪುರ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.